ಯಾವುದು? ವಂದೇ ಮಾತರಂ. ಜಗತ್ತಿನಲ್ಲಿಯೇ ಇವತ್ತಿನವರೆಗೆ ಒಂದು ಗೀತೆ ಅದನ್ನು ಬ್ಯಾನ್ ಮಾಡಲಿಕ್ಕೆ ಬ್ರಿಟಿಷರು ಹರಸಾಹಸ ಪಟ್ಟು ಆ ಗೀತೆಯ ಮುಂದೆ ತಲೆ ಬಾಗಿ ನಿಲ್ಲುವಂತಹ ಒಂದು ಕ್ರಾಂತಿಯನ್ನ ನಿರ್ಮಾಣ ಮಾಡಿದ್ದು ಯಾವುದು? ಈಗ ನಾವು ಒಂದೇ ಮಾತರಂ ಹೇಳ್ತೀನಿ, ನೀವು ಹೇಳ್ಬೇಕು, ನಾನು ಒಂದೇ ಹೇಳ್ತೀನಿ, ನೀವೇ ಹೇಳ್ಬೇಕು. ಇದು ಪ್ರಧಾನಮಂತ್ರಿಗಳ ಕಾಲು, ನರೇಂದ್ರ ಮೋದಿ ಅವರದು. ಒಂದೇ ಆಗ್ತಾ ಇಲ್ಲ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರಿಗೆ ನಾವು ಈ ಒಂದು ಬಹುದೊಡ್ಡ ಕೊಡುಗೆಯನ್ನು ಜಗತ್ತಿಗೆ ಎಂದೂ ಯಾರೂ ಒಂದು ಸಾಲಿನಲ್ಲಿ ಇಂತಹ ಒಂದು ಕ್ರಾಂತಿಯನ್ನು ಮಾಡಿಲ್ಲ. ಅಂತಹ ಗೀತೆಯನ್ನು ಕೊಟ್ಟದ್ದು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು. ಅದಕ್ಕೆ ಮತ್ತೊಮ್ಮೆ ಹೇಳ್ತೇನೆ, ಈ ಕಡೆಯಿಂದ ಶುರು ಮಾಡಿ ನನ್ನ ಎಡಭಾಗದಿಂದ, ಆಮೇಲಿಂದ ಮಧ್ಯ, ಆಮೇಲಿಂದ ಬಲಭಾಗ. ಒಂದೇ ಒಂದೇ ಮಧ್ಯ, ಒಂದೇ ಒಂದೇ ಬಲಗಡೆ, ಒಂದೇ ಒಂದೇ, ಎಲ್ಲರೂ ಸೇರಿ ಒಂದೇ 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 ಒಂದೇ. ಸ್ನೇಹಿತರೆ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನು ಕೊಟ್ಟರು. ಆ ಕರೆ ಏನು ಅಂತಂದ್ರೆ, ನಮ್ಮ ದೇಶದ ಯಾರಿಗೆ ಕ್ರೀಡೆಯಲ್ಲಿ ಪ್ರತಿಭೆ ಇದ್ರೂ ಆಡ್ಲಿಕ್ಕೆ ಅವಕಾಶ ಸಿಕ್ಕಿರುವುದಿಲ್ಲ ಅಂತಹ ಯುವಕರಿಗೆ, ಯುವತಿಯರಿಗೆ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ, ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹ ಕರೆ ಕೊಟ್ಟರು. ಅದಕ್ಕಾಗಿ ಅವರು ಶುರು ಮಾಡಿದ್ರು ಮೊದಲು ಫಿಟ್ ಇಂಡಿಯಾ, ಆನಂತರ ಖೇಲೋ ಇಂಡಿಯಾ ಮಾಡಿ ಎಲ್ಲ ನಮ್ಮ ಸಂಸತ್ ಸದಸ್ಯರಿಗೆ ಕರೆ ಕೊಟ್ಟರು. ನಿಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಈ ರೀತಿಯಾದಂತಹ ಪ್ರತಿಭೆಗಳಿದ್ದಾವ ಅವರಿಗೆ ಒಂದು ಅವಕಾಶ ಕೊಡ್ರಿ ಅಂತ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. 30,000 ಜನ ಗ್ರಾಮೀಣ ಮತ್ತು ಶಹರದ ಕ್ರೀಡಾ ಪ್ರತಿಭೆಗಳು ಇದರಲ್ಲಿ ಭಾಗವಹಿಸಿ ಸರ್ಟಿಫಿಕೇಟ್ ತಗೊಂಡಾರ, ಮೆಡಲ್ ತಗೊಂಡಾರ ಮತ್ತು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ. ಸ್ನೇಹಿತರು, ಈ ತರದ ಒಂದು ಅಭೂತಪೂರ್ವವಾದಂತಹ ಕಲ್ಪನೆಯನ್ನು ಕೊಟ್ಟು ಅದರ ಜೊತೆಗೆ ಸಾಂಸ್ಕೃತಿಕ ಮಹೋತ್ಸವ ಮಾಡಬೇಕು. ಭಾರತದ ಸಂಸ್ಕೃತಿಗೆ ತಕ್ಕಂತೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ಹೇಳಿದಾಗ ಅನೇಕ ದಾನಿಗಳ ಮೂಲಕ ಈ ಒಂದು ಕೈಟ್ ಫೆಸ್ಟಿವಲ್, ಗಾಳಿಪಟ ಸ್ಪರ್ಧೆಯನ್ನು ಮಾಡಿದ್ವಿ. ಸಂಕ್ರಾಂತಿ ಸಮಯದಲ್ಲಿ ಒಂದೆರಡು ತಿಂಗಳು ಮಾಡಲಿಲ್ಲ. ಅದನ್ನ ಕರೆ ಕೊಟ್ಟಂತ ಮತ್ತು ಅದನ್ನು ಸಾಕಾರ ಮಾಡಲಿಕ್ಕೆ ಕಲ್ಪನೆ ಕೊಟ್ಟಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಮೋದಿ ಮೋದಿ ಮೋದಿ. ಈ ತರದ ಒಂದು ಕಲ್ಪನೆ ನಾವು ಫಿಟ್ ಯಾಕಿರ್ಬೇಕು ಅಂತಂದ್ರೆ, ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಭಾರತ, ಜಗತ್ತಿನ 4ನೇ ಮಿಲಿಟರಿ ಅತಿ ದೊಡ್ಡ ಶಕ್ತಿ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವುದು? ಭಾರತ. ಯಾರಾದರೂ ಕೆಟ್ಟ ಗಣ್ಣಿನಿಂದ ಭಾರತವನ್ನು ನೋಡಿದ್ರೆ ಇವತ್ತು ಭಾರತ ಏನ್ ಮಾಡ್ತದೆ? ಒಳಗ ಹಕ್ಕು ಶತ್ರುವನ್ನು ಹೊಡೆಯುವಂತ ತಾಕತ್ತು ಇವತ್ತು ಭಾರತಕ್ಕೆ ಬಂದಿದೆ. 4ನೇದಿಂದ 3ನೇದು, 3ನೇದಿಂದ 2ನೇದು ಆ ರೀತಿಯ ಶಕ್ತಿಯನ್ನ ಮಾಡಬೇಕು. ನಾವು ಪಡ್ಕೋಬೇಕು ಅಂದ್ರೆ ಭಾರತ ದೇಶ ಏನಿರಬೇಕು? ಫಿಟ್ ಇಂಡಿಯಾ. ಏನೋ ಫಿಟ್ ಇಂಡಿಯಾ, ಏನೋ ಆ ಫಿಟ್ ಇಂಡಿಯಾ ಸಂಬಂಧವಾಗಿ ಅದರ ಜೊತೆಗೆ ನಮ್ಮ ಸಂಸ್ಕೃತಿಯ ನೆನಪಿಗಾಗಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಿನ್ನೆನೂ ಬಹಳ ಚೆನ್ನಾಗಿತ್ತು.
ದೇಶ ವಿದೇಶಗಳಿಂದ ಪಟ್ಟ ಹಾರಿಸೋ ಬಂದಿದ್ರು. ಇನ್ನೂ ಈಗೂ ಹಾರ್ತಾ ಇದ್ರು, ಇಷ್ಟೊತ್ತಿನವರೆಗೆ ಇನ್ನೂ ಕೆಲವು ಹಾರ್ತಾ ಇದ್ದಾವೆ. ಹಾಗೆ ನಮ್ಮ ಇಚ್ಛೆ ಇರುವುದು, ಮೋದಿಯವರ ಇಚ್ಛೆ ಇರುವುದು, ನಮ್ಮ ಯಾವ ರೀತಿ ಪಟ್ಟಗಳು ಮೇಲಕ್ಕೆ ಹೋಗಿದ್ದು ಆಕಾಶದೆತ್ತರಕ್ಕೆ, ಭಾರತದ ಕೀರ್ತಿ ಅಷ್ಟೇ ಆಕಾಶದೆತ್ತರಕ್ಕೆ ಹೋಗ್ಬೇಕು ಅನ್ನುವಂತ ಕಾರಣದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಸ್ನೇಹಿತರೆ. ಆದ್ದರಿಂದ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ತಾವೆಲ್ಲರೂ ಅತ್ಯಂತ ಶಾಂತಿಯಿಂದ ಸೋನು ನಿಗಮ್ ಅವರು ಬರ್ತಾ ಇದ್ದಾರೆ. ಇಲ್ಲಿಯವರೆಗೆ ಮಾನ್ಯ ಪಾಟೀಲ್ 6ನೇ ಕ್ಲಾಸಿನ ವಿದ್ಯಾರ್ಥಿನಿ ಇವಳು. ಇಂಥ ಒಂದು ಸುಂದರವಾಗಿ ನಮ್ಮ ಕಾಂಪೇರ್ ಹೇಳಿದಂತೆ ಅವಳು ವಯಸ್ಸಿನಲ್ಲಷ್ಟೇ ಸಣ್ಣವಳು, ಆದ್ರೆ ಪ್ರತಿಭೆಯಲ್ಲಿ ಅತ್ಯಂತ ಎತ್ತರಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರೂ ಜೋರಾದ ಒಂದು ಚಪ್ಪಾಳೆ ದೊಡ್ಡ ಆಶೀರ್ವಾದಿಸಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕೆಂಚಪ್ಪ ಬಡಿಗೆ, ಕೆಂಚಪ್ಪ ಕೆಳಗಾಕಿದ್ರು ಕೆಂಚಪ್ಪ ಬಾಯಿ. ಈ ಕೆಂಚಪ್ಪನ್ನು ನಾನು ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇರೋದು, ನನ್ನ ಫೋಟೋ ಮಾಡಿದಾನಂತಲ್ಲ, 5 ನಿಮಿಷದಲ್ಲಿ ಫೋಟೋ ತಯಾರು ಮಾಡ್ತಾರೆ. 5 ನಿಮಿಷದಲ್ಲಿ ಅತ್ಯಂತ ಬಡ ಕುಟುಂಬದಿಂದ ಬಂದಂತವರು ನನ್ನ ಗಮನಕ್ಕೆ ಬಂದ ತಕ್ಷಣ ನಮ್ಮ ಬಂಗಾರ ಹಣಮಂತ ಅಂತಿದ್ದಾರೆ, ಅವರು ಇವರನ್ನ ಪರಿಚಯ ಮಾಡಿಕೊಟ್ಟು ನನಗೆ ತೋರಿಸಿದ್ರು. ಇಂಥ ಬಡ ಕುಟುಂಬದಲ್ಲಿ ಅದ್ಭುತವಾದಂತಹ ಪ್ರತಿಭೆ ಈ ಕೆಂಚಪ್ಪ ಬಡಿಗೇರಿಗಿದೆ. ಆ ಕೆಂಚಪ್ಪ ಬಡಿಗೇರವರಿಗೆ ಆ ಪ್ರತಿಭೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಗೊತ್ತಿರ್ಬೇಕು. ಯಾರಾದರೂ ಕಲೆಗೆ ತಾವೇನಾದರೂ ಆರ್ಟ್ ಮಾಡ್ಬೇಕಂದ್ರೆ ಅಂಥವ್ರನ್ನ ಸಂಪರ್ಕ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿ ಪರಿಚಯಿಸಿದ್ದೇವೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಕೆಂಚಪ್ಪಗೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸೋನು ನಿಗಮ ಬರ್ತಾರೆ. ಅತ್ಯಂತ ಶಾಂತಿಯಿಂದ ಕಾರ್ಯಕ್ರಮವನ್ನು ಆನಂದಿಸಿ ನಾವೆಲ್ಲ ಅತ್ಯಂತ ಸ್ವಲ್ಪ ಟ್ರಾಫಿಕ್ ಜಾಮ್ ಅದು ಆಗ್ಬೋದು, ಸಂಯಮದಿಂದ ಅತ್ಯಂತ ಶಾಂತಿಯಿಂದ ಕಾರ್ಯಕ್ರಮವನ್ನ ನಡೆಸಿಕೊಡುವ ಜವಾಬ್ದಾರಿ ನಿಮ್ದು, ಈ ಕಾರ್ಯಕ್ರಮ ನಿಮ್ದು ಅನ್ನುವಂತಹ ಮಾತನ್ನು ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ. ಕೆಂಚಪ್ಪಗೊಂದು ಮತ್ತೊಮ್ಮೆ ಚಪ್ಪಾಳೆ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ರು ನಡಕ. ವಂಡರ್ಫುಲ್. ಇಂಥ ಬಡ ಕುಟುಂಬದಲ್ಲಿ ಬಂದು ಈ ರೀತಿಯ ಪ್ರತಿಭೆಯನ್ನು ಬೆಳೆಸಿಕೊಂಡು ನನಗೆ ಬಹಳ ಸಂತೋಷ ಆಗಿದೆ. ನಾನು ನೀವು ಮೋದಿ ಚಿತ್ರವನ್ನು ಬಿಡಿಸಿದ್ದೀನಿ, ಅದನ್ನು ರಾಜ್ಯಾಧಾರ ತಂದಿಲ್ಲಿದ್ರೆ ನಾನು ಮೋದಿ ಸಾಹೇಬರಿಗೆ ಸರಳಿಕೆ, ಸಜ್ಜನಿಕೆ, ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವಂತಹ ನಮ್ಮ ನೆಚ್ಚಿನ ಕೇಂದ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ ಎಲ್ಲರೂ ಒಂದ್ಸತಿ ಜೈಕಾರ ಕೂಗೋಣ. ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ